ಅಜಾ ಅಜೋ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಯಾರಿಗೂ ಬೇಜಾರು ಆಗದೆ ಇರೋ ಥರ ವಿಡಿಯೋ ಹಾಕ್ತೀನಿ ಬನ್ನಿ. ನಾವಿವಾಗ ಮಾವಿನಕಾಯನ್ನು ಹರಿಯೋದಕ್ಕೆ ಅಂತ ನಮ್ಮನೆ ಹಿಂದೆಗಡೆನೇ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ಹರಿಯೋಣ ಅಂತ ಬಂದ್ವಿ. ಸೊ ಅದನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸೋಣ ಅಂತಲೂ ಕೂಡ ಬಂದಿದ್ವಿ. ಬನ್ನಿ. ತುಂಬ ರಿಸ್ಕ್ ಇದೆ, ತುಂಬ ಅಂದರೆ ತುಂಬ ರಿಸ್ಕ್ ಇದೆ. ಬನ್ನಿ. This is ಮಂಗ ತಿಂತಾರೆ ನಾವೇ ಮಂಗ ಬಿಡ್ತೀವಿ. ಅಲ್ಲೇ ಅವತ್ತು ಹೊರದ್ರಲ್ಲ ಹೊರಡಿ ನೀವು ಒಂದೂ ಇಲ್ಲ ತಂಬಾಗ ಅಜಾ ಗುಬ್ಬಿ ತಿಂತಾವ ಕಣ್ಣ ಅಜೋ. ಆ ಗುಬ್ಬಿ ತಿಂತಾವ ಕಣ ಹೂನ ಅಜಾ ತಿಂದೆ ಕಡಿಯದ. ಹಾಯ್. ಯಾವಾಗ ಹೊಡ್ಕಂಡಿ? ಅಯ್ಯ ನಾಯಿ ಅವನೇ ಹಿಂಗೆ ಅಂತಾನೆ. ಅಲ್ಲಡೆ ಏನಿದು ಕಂಡು ಹಿಡಿದ್ದಿ? ಅಯ್ಯ ಅಲ್ಲಡೆ ನೀನೇನು ಯಾರದು? ನೀನೇನು ಹಿಂಗೆ ನೋಡಿ ಟಾಟಾ ಬಾಯ್ ಬಾಯ್. ಯಾರದು? ಶಾನ ಅಂತ ನೀನೇ. ಆ ಗುಬ್ಬಿ ಹೂನು ಗುಬ್ಬೆ ತಿಂದ್ರದ. ಅವು ಇದು ನೋಡು ಅವೇ ತಿಂದ್ರದು ಗುಣಕರ್ಮ. ಅವೇ ಕೊಚ್ಚಿ ಹೇಳ್ದಾವ್ ಹೂ ಕಸಿ ಮಾಡ್ತೀವಿ. ಆ ಕಾಯಿ ಆಯ್ತು ಹರಿತೀವಿ, ಹರಿನಾದ್ಮೇಲೆ ಹರಿಯಂತೆ ಅತ್ತ ಕೇಳಬೇಡ. ಬರೀ ಕಾಯಿ ಹರಿತಾವ ನೋಡಿ ಎಲ್ಲ ನೋಡಿ. ನಮ್ಮ ಮರದಲ್ಲಿ ಮಂಗಣ್ಣ ಹೆಂಗೆ ಕುಂತಿದೆ, ಸೈಡಿ ಕುಂತಿದೆ, ಕಾಣಿಸ್ತಿಲ್ಲ ಅನ್ಸುತ್ತೆ ಮೇ ಬಿ. ನಾವು ಇವತ್ತು ಸೊ ಎಲ್ಲ ಮಾವಿಂದ ನೋಡಿ 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 ಸಿಗುದು. ನೋಡಿ ಇಷ್ಟು ದೊಡ್ಡದು ಮಾಡಿಕೊಂಡು ನಾವು ಮಾವಿಂದೆಲ್ಲ ಬಿಡಿಸ್ಬೇಕು. ಅದನ್ನೆಲ್ಲ ನೋಡಿ ಎಷ್ಟೊಂದು ಇದ್ದಾವೆ, ಬಟ್ ಮಂಗಣ್ಣನ ಕಡೆಯಿಂದ ಬಿಡ್ಸ್ಕೊಕ್ಕೆ ಆಗ್ತಿರ್ಲಿಲ್ಲ. ನೋಡಿ ಇವಾಗೆಲ್ಲ ಮಾಡ್ತಾಯಿದ್ದೀವಿ. ಎಷ್ಟೊಂದಿದೆ, ಬಟ್ ಅಲ್ಲೇ ಹಣ್ಣಾದ್ಮೇಲೆ ತಿನ್ನೋಣ ಅಂದ್ಕೊಂಡ್ವಿ. ಈ ಮಂಗಣ್ಣ ಬಿಡ್ತಾಯಿಲ್ಲ ನಮ್ಮನ್ನು, ಸೊ ಅದಕ್ಕೋಸ್ಕರ ನಾವು ಈಗ ಒಂದು ಪ್ಲ್ಯಾನ್ ಮಾಡಿಕೊಂಡು ಹರ್ಕೊಳ್ತಾ ಇದ್ದೀವಿ. ಅದನ್ನು ಸೋರೆಯಲ್ಲಿಟ್ಟು ಹಣ್ಣು ಮಾಡ್ಕೊತೀವಿ. ಸೊ ಆವಾಗ ಆಟೋಮೆಟಿಕ್ ಹಣ್ಣಾಗುತ್ತೆ. ಸೋರೆಯಲ್ಲಿಟ್ಟು ಅವಾಗ ಹಣ್ಣು ಮಾಡಿಕೊಂಡ್ರೆ ಆಟೋಮೆಟಿಕ್ ಹಣ್ಣಾಗುತ್ತೆ. ನೋಡಿ ಇಲ್ಲಿ ನೋಡಿ, ಒಂದು ಎರಡು ಆಲ್ರೆಡಿ ಬಂದಿದೆ. ಈ ಥರ ಎಷ್ಟೊಂದು ಬಂದಿದೆ. ಇವಾಗ ಇದನ್ನು ಇಳಿಸ್ತೀವಿ. ಎರಡನ್ನು ಕಿತ್ಕೊಂಡಿವಿ. ಇದೇ ಥರ ಎಷ್ಟೊಂದು ಬಿಡಿಸಿದ್ದೀವಿ. ಇವಾಗ ಹಣ್ಣಾಗಿರೋದನ್ನು ಒಂದು ಸ್ವಲ್ಪ ಹಣ್ಣಾದರೆ ಸಾಕು, ಮಂಗಣ್ಣ ಬಿಡಲ್ಲ. ನಮ್ಮ ಮನೆಯಲ್ಲೇ ಎಲ್ಲ ಥರದ್ದು ಇದು ಹಾಕೊಂಡಿದ್ದೀವಿ. ಪ್ಯಾರ್ಲೆ ಇದೆ, ಮತ್ತು ನೋಡಿ ಮಾವಿನ ಹಣ್ಣಿಂದು ಬಂತು 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 ಬಂತು. ವೆಯ್ಟ್ ನೋಡಿ, ಹಣ್ಣು ಫುಲ್ಲಾಗಿದೆ. ಅದರಲ್ಲೇ ಆಗಿದೆ, ಇನ್ನು ಸಖತ್ತಾಗೋದು. ಬಟ್ ಮಂಗನ ಕಾಳಿಗೆ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಇವೆಲ್ಲ ಚೆಂದ ಇದೆ. ಪ್ಯಾರ್ಲೆಕಾಯಿನೂ ಪರವಾಗಿಲ್ಲ, ಬಿಟ್ಟಿದ್ದಾವೆ. ಬಟ್ ಮಂಗಣ್ಣ ಬಿಡಲ್ಲ. ನಮ್ಮ ಮನೇಲಿ ಏನು ಬೆಳೆದ್ರೂ ಅದು ಹಿತ್ತಲಲ್ಲೇ ಬೆಳೆದಿದ್ರು ಕೂಡ ಬಿಡಲ್ಲ ಅವು. ಸೀತಾಪ್ಯಾರ್ಲೆನೂ ಕೂಡ ಹಾಕಿದ್ದೇವೆ. ಸೊ ನಮ್ಮನೆ ಹಿತ್ತಲಲ್ಲಿ ಸೀತಾಪ್ಯಾರ್ಲೆನೂ ಇದೆ. ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ. ಬಟ್ ಮಂಗಣ್ಣ ಕಾಟಕ್ಕೆ ಹೆದರ್ಕೊಂಡು ನಾವು ಎಲ್ಲನೂ ಕೂಡ ಸ್ವಲ್ಪ ಮಾಗಿದ್ರೆ ಅಷ್ಟೂ ತೊಗೊಂಡು ಮಾಡ್ಕೊಳ್ತೀವಿ. ನಮ್ಮ ಪತಿರಾಯರು ತುಂಬ ಕಷ್ಟಪಟ್ಟು ಮಾಡ್ತವ್ರೆ. ಹರಿತವ್ರೆ. ಓ ಹೋ 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 ವಿದು. ಈಗ ನೋಡಿ, ಮಂಗಣ್ಣಂಗೋಸ್ಕರ ಹೆದರ್ಕೊಂಡು ಮಾಡೋವಂಥದ್ದು ಪರಿಸ್ಥಿತಿ ಬಂದಿದೆ ಅಂದರೆ ಸೂಪರ್ ಅಲ್ಲ.
ಹಾಂ ಬಿತ್ತು. ನೋಡಿ, ಓ ಇಲ್ಲೆಲ್ಲ ಇದೆ. ಸೊ ಇದನ್ನ ಇವಾಗ ಟಪಕ್ 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 ಅಂತ ಬೆಳೆಸ್ತಾರೆ. ದಿಸ್ ಇಸ್ ರಘು, ದಿಸ್ ಇಸ್ ಮಾವಿನಕಾಯಿ, ಮಾವಿನ ಹಣ್ಣು. ನನಗೆ ಕೈಗೆ ಸಿಗ್ತಾ ಇತ್ತು ಸ್ವಲ್ಪ, ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಕೈಗೆ ಸಿಕ್ಕಿರೋದನ್ನು ಹರ್ಕೊಂಡೆ. ಅದರಲ್ಲಿ ಸ್ವಾನೆ ಇರುತ್ತೆ, ಸ್ವಾನೆ ಏನಾದ್ರು ಕಣ್ಣಿಗೆ ಬಿದ್ದರೆ, ಮೂಗಿಗೆ ಬಿದ್ದರೆ ಬೇಗ ಹೋಗೋದೇ ಇಲ್ಲ ಅದು. ಆಮೇಲೆ ಸ್ವಲ್ಪ ಡೇಂಜರ್ ಕೂಡ ಹೌದು, ಹುಷಾರಾಗಿ ಹರಿಬೇಕು. ನನಗೆ ಕೈಗೆ ಸಿಕ್ಕಿರೋದ್ರಿಂದ ಬೇಗ ನನಗೆ ಈಸಿ ಆಯಿತು, ಸೊ ನಾನು ಕೂಡ ಟ್ರೈ ಮಾಡಿದೆ. ನಂತರ ಮಾವಿನಕಾಯಿ ಎಲ್ಲ ಹರಿದಾಯಿತು, ರೊಟ್ಟಿ ಮಾಡಿದರು ಮನೆಯಲ್ಲಿ. ಸೊ ಅಮ್ಮ ಮಾಡ್ತಾಯಿದ್ರು, ಅಮ್ಮ ಅಜ್ಜಿ ಇಬ್ಬರು ಸೇರಿಕೊಂಡು ರೊಟ್ಟಿ ಮಾಡ್ತಾಯಿದ್ರು. ಒಲೆಯಲ್ಲಿ ಮಾಡ್ತಾಯಿದ್ರು, ಅದು ತುಂಬ ಸ್ಪೆಷಲ್ ಅನಿಸುತ್ತೆ. ಯಾಕೆ ಅಂದರೆ, ಸೊ ನಾವು ಒಲೆಯಲ್ಲಿ ಗ್ಯಾಸಲ್ಲಿ ಮಾಡೋದಕ್ಕೂ ಒಲೆಯಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್. ಟೇಸ್ಟ್ ಕೂಡ ಡಿಫ್ರೆನ್ಸ್ ಇರುತ್ತೆ, ಊಟ ಎಲ್ಲ ಕೂಡ ಡಿಫ್ರೆನ್ಸ್ ಅನಿಸುತ್ತೆ. ಅದೇ ಥರ ಫೀಲ್ ನನಗಾಯಿತು. ಊರಿಗೆ ಹೋದರೆ ಆಲ್ಮೋಸ್ಟ್ ರೊಟ್ಟಿ ಎಲ್ಲ ಒಲೆಯಲ್ಲೇ ಸುಡ್ತೀವಿ ಕೆಲವೊಂದು ಟೈಮಲ್ಲಿ ಬೇಗ ಆಗಬೇಕು ಅಂದರೆ ಎಲ್ಲಾದರೂ ಆಚೆ ಹೋಗಬೇಕು ಅಂದರೆ ಗ್ಯಾಸಲ್ಲೇ ಮಾಡ್ತೇವೆ. ಸೊ ಈ ಸಲ ನಾನು ಊರಿಗೆ ಹೋದಾಗ ಒಲೆಯಲ್ಲೇ ಮಾಡ್ತಾಯಿತ್ತು. ಹಾಗಾಗಿ ರೊಟ್ಟಿಯನ್ನು ಎಂಜಾಯ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಚಟ್ನಿ ರೊಟ್ಟಿ ತಿಂದ್ವಿ. ನಂತರ ನಾವು ಇಷ್ಟಪಟ್ಟಿರ್ತಕ್ಕಂಥ ನನ್ನ ಫೇವ್ರೆಟ್ ಪ್ಲೇಸ್ ಬಸವಣ್ಣ ಇದೆ ನಮ್ಮೂರ ಹತ್ರ. ಸೊ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬಂದ್ವಿ. ಅವತ್ತು ತುಂಬ ಒಳ್ಳೆ ವಿಶೇಷವಾದಂತಹ ದಿನ, ಹುಣ್ಣಿಮೆ ಇತ್ತು. ಯಾವುದು ಹುಣ್ಣಿಮೆಪ್ಪ ಅಂದರೆ, ಈಗ ಅಧಿಕ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ತುಂಬ ವಿಶೇಷವಾದಂತಹ ಹುಣ್ಣಿಮೆ. ಸೊ ಅದಕ್ಕೋಸ್ಕರ ನಾವು ಫ್ಯಾಮ್ಲಿ ಸಮೇತ ಹುಣ್ಣಿಮೆ ಇದೆ ಅಂತ ಹೇಳಿಬಿಟ್ಟು ನನ್ನ ಫೇವ್ರೆಟ್ ಪ್ಲೇಸು ಬಸವಣ್ಣ ಗುಡಿಗೆ ಹೋಗಿ ಬಂದ್ವಿ. ನಂತರ ಇಲ್ಲಿ ಆ ದೇವಸ್ಥಾನದಲ್ಲಿ ತುಂಬ ಚೆಂದ ಕಾಣಿಸ್ತಾ ಇದ್ದಿದ್ದು ಗಣೇಶ. ಸೊ ಗಣೇಶನ ನೋಡಿದಾಗ ನಿಮಗೆ ಮನಸ್ಸಲ್ಲಿ ಏನೇನು ಅನಿಸುತ್ತೆ ಎಲ್ಲ ಬೇಡ್ಕೊಳ್ಳಿ. ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂತಹ, ಇಷ್ಟಾರ್ಥಗಳನ್ನು ಪ್ರಾಪ್ತಿ ಮಾಡುವಂತಹ, ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ನಮ್ಮ ಗಣೇಶ ನಮ್ಮ ಕಣ್ಣಿಗೆ ಬಿದ್ದಿದ್ದು. ನಂತರ ಇದು ಕಡಿಕಲ್ ಸಿದ್ದೇಶ್ವರ ಅಂತ, ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಇದ್ದಾಗ ವಿಡಿಯೋ ಮಾಡಿ ಹಾಕ್ತೇನೆ. ಇದು ನಮ್ಮ ಸುತ್ತಮುತ್ತಲಲ್ಲಿ ಇರ್ತಕ್ಕಂತಹದ್ದು ಪ್ಲೇಸು. ನನಗೆ ಹೆಮ್ಮೆ ಆಗುತ್ತೆ, ತುಂಬ ಪವರ್ಫುಲ್ ಪ್ಲೇಸ್ ಇದು. ಇದ್ರದ್ದೇ ಒಂದು ವಿಡಿಯೋ ಮಾಡಿ ಹಾಕಿ ನಾನು ನಿಮಗೆ ಹೇಳ್ತೇನೆ, ಫ್ರೀ ಮಾಡಿಕೊಂಡು ಖಂಡಿತ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ನೆಕ್ಸ್ಟ್ ನಾನು ಹೊರಟಿದ್ದು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ. ಸೊ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಒಂದು ಕಡೆ ಆದರೆ, ನನ್ನ ಫ್ರೆಂಡನ್ನು ಮೀಟ್ ಮಾಡ್ತೀನಿ ಅನ್ನೋದು ಇನ್ನೊಂದು ಕಡೆ ಖುಷಿ ಕೊಡುತ್ತೆ. ಅವಳು ಕೂಡ ನಮ್ಮ ಥರನೇ ಮದುವೆ ಆಗಿ ಹಳ್ಳಕ್ಕೆ ಬೀಳ್ತಾಳೆ ಅನ್ನೋದು ಇನ್ನೊಂದು ಕಡೆ ಖುಷಿ ಆಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಹೋಗುವ. ಸೊ ಅಲ್ಲಿ ಹೋಗಿ ಒಂದೊಳ್ಳೆ ಫೋಟೋ ತಗೊಂಡ್ವಿ. ನಾನು, ನನ್ನ ಫ್ರೆಂಡ್ಸು, ಇವರೆಲ್ಲ ನನ್ನ ಪಿ ಯು ಫ್ರೆಂಡ್ಸು, ಪಿ ಯು ಮೇಟು, ಪಿ ಯುಯಿಂದ ನಮ್ಗೆ ಜೊತೆಯಾಗಿದ್ದೀವಿ. ಈಗಲೂ ನಾವು ಎಲ್ಲಾದರೂ ಕಂಡ್ರೆ ಅಷ್ಟೇ ಖುಷಿಯಾಗಿ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಾವು ಮಾತಾಡ್ತೇವೆ. ಒಂದು ರೀತಿ ಎಲ್ಲರೂ ಮೀಟ್ ಮಾಡಿ ಖುಷಿ ಆಯಿತು. ಇವಾಗ ಯಾವಾಗಾದರೂ ಎಲ್ಲಾದರೂ ಹೋದರೆ, ಎಲ್ಲಾದರೂ ಕಂಡ್ರೆ ನಾವು ಮೀಟ್ ಮಾಡ್ತೇವೆ. ಬಟ್ ಒಂದು ಸಮಾರಂಭಕ್ಕೆ, ಫಂಕ್ಷನ್ಗೆ ಹೋದಾಗ ಎಲ್ಲರೂ ಕೂಡ ಮೀಟ್ ಮಾಡೋದಿದೆಯಲ್ಲ, ತುಂಬ ಸ್ಪೆಷಲ್ ಅನಿಸುತ್ತೆ. ಸೊ ಆ ಸ್ಪೆಷಲ್ ಮೂಮೆಂಟ್ ಬಂತು. ಅಚಾನಕ್ಕಾಗಿ ಊರಿಗೆ ಹೋಗಿ ಒಂದು ಎಂಗೇಜ್ಮೆಂಟನ್ನು ಮುಗಿಸ್ಕೊಂಡ್ಬಂದ್ವಿ. ಆಮೇಲೆ ಸಂಜೆ ಸ್ವಲ್ಪ ಉಪ್ಪಿಟ್ಟು ತಿನ್ನಬೇಕು, ಅದು ಮಾಡಬೇಕು ಅಂತ ಅನಿಸ್ತು. ಉಪ್ಪಿಟ್ಟು ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಉಪ್ಪಿಟ್ಟನ್ನು ಅಮ್ಮಂಗೆ ಹೇಳಿದೆ, ಅಮ್ಮ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ಬೇಕಾಗಿರೋದು ಕ್ಯಾರೆಟು, ಬೀನ್ಸು, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ, ಇಷ್ಟು ಬೇಕಾಗತ್ತೆ. ನಂತರ ಅದನ್ನು ಹುರ್ಕೋಬೇಕು. ತುಂಬ ನನಗೆ ಆವಾಗ ಉಪ್ಪಿಟ್ಟು ತಿನ್ನಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ. ಈಗ ಸ್ವಲ್ಪ ಡಿಫ್ರೆಂಟಾಗಿ, ಅಂದರೆ ಕ್ಯಾರೆಟು, ಬೀನ್ಸು, ಟೊಮೊಟೊ ಹಣ್ಣು ಎಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಡಬ್ಬಲ್ ಆಗುತ್ತೆ. ಹಾಗಾಗಿ ನಾನು ಇವಾಗ ಉಪ್ಪಿಟ್ಟು ತಿಂತೀನಿ. ಉಪ್ಪಿಟ್ಟು ಯಾವ ಥರ ಅಂದರೆ, ಬಿಸಿ ಇರಬೇಕು, ಆವಾಗಷ್ಟೇ ಉಪ್ಪಿಟ್ಟು ತಿನ್ನೋದು. ಕೆಲವೊಬ್ಬರು ಆರಿದ್ರು ಕೂಡ ತಿಂತಾರೆ, ಕೆಲವೊಬ್ರಿಗೆ ಉಪ್ಪಿಟ್ಟು ಅಂದರೆ ಪ್ರಾಣ ಆಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಪಡಲ್ಲ, ಆ ಥರ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಇನ್ನೂ ಟೇಸ್ಟ್ ಡಬ್ಬಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಎಣ್ಣೆ ಹಾಕಿಬಿಟ್ಟು ರವೆಯನ್ನು ಚೆನ್ನಾಗಿ ಹುರಿತಾವ್ರೆ. ಅದು ಯಾವ ರೀತಿ ಹುರಿತಾವ್ರೆ ಅಂದರೆ, ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಮುಟ ಹುರಿಬೇಕು. ಇಲ್ಲಾಂದರೆ ಅದು ಟೇಸ್ಟು ಅಷ್ಟು ಚೆಂದ ಅನಿಸಲ್ಲ. ಟೇಸ್ಟ್ ಚೆನ್ನಾಗಿ ಬರಬೇಕು, ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ನಾವು ಚೆಂದ ಹುರಿಬೇಕು, ಆವಾಗಲೇ ಟೇಸ್ಟ್ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನಂತರ ಇದಾದ ನಂತರ ಏನು ಮಾಡಬೇಕಪ್ಪ ಅಂದರೆ, ಒಂದು ಪಾನಲ್ಲಿ ಎಣ್ಣೆಯನ್ನು ಹಾಕಿ ಇಡಬೇಕು. ಸ್ವಲ್ಪ
ಉರಿಯೋ ಇದರಲ್ಲಿ ಇಟ್ಟು ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಕಡಲೆಕಾಳು ಇವೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಾವು ಚೆನ್ನಾಗಿ ಹುರಿದಷ್ಟು ಬೆಂದಷ್ಟು ಎಲ್ಲ ಆದಮೇಲೆ ನಾವು ಇವಾಗ ಏನು ಮಾಡಬೇಕಂದ್ರೆ ನಾವು ಹಾಕಿರತಕ್ಕಂತಹ ಎಲ್ಲ ತರಕಾರಿಗಳನ್ನು ಹಾಕಬೇಕು. ಹಾಕಿ ಇದನ್ನು ಕೂಡ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಲಿಲ್ಲ ಅಂದರೆ ಅದು ಟೇಸ್ಟ್ ಚೆಂದ ಅನಿಸೋದೇ ಇಲ್ಲ. ಚೆನ್ನಾಗಿದು ಬೇಯಬೇಕು. ಯಾಕೆಂದರೆ ಕ್ಯಾರೆಟು, ಬೀನ್ಸು ಇವೆಲ್ಲ ಬೇಯಬೇಕು. ಬೇಯಲಿಲ್ಲ ಅಂದರೆ ಹಸ್ಕ ಬೆಸ್ಕ ಅಂತ ಹೇಳ್ತಾರಲ್ವ, ಸೊ ಅದೇ ಫೀಲ್ ಆಗುತ್ತೆ ನಮಗೆ. ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಳ್ಳಿ. ಕೆಲವೊಬ್ಬರ ಮನೆಯಲ್ಲಿ ಹೆಂಗೆ ಅಂದರೆ ಗ್ಯಾಸ್ ನೀಟಾಗಿ ಉರಿಯಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಪಾಪ ಅದು ಔಟ್ ತಪ್ಪಲ್ಲ, ಗ್ಯಾಸಲ್ಲಿ ಏನಾದರೂ ಕುತ್ಕೊಂಡಿರುತ್ತೆ, ಆವಾಗ ಆ ಥರ ಉರಿ ಬರಲ್ಲ. ನಮ್ಮದು ಗ್ಯಾಸ್ ಚೆನ್ನಾಗಿ ಉರಿಯುತ್ತೆ, ಹಾಗಾಗಿ ಗ್ಯಾಸ್ ಇದು ಮಾಡಿಕೊಂಡು ನಂತರ ನೀರನ್ನು ಇಟ್ಟು ಅದು ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿ ಕುದೀತಾ ಇದೆ, ಸಖತ್ತಾಗಿ ಕುದೀತಾ ಇದೆ. ನಾವೆಷ್ಟು ಕಪ್ಪನ್ನು ರವೆ ಹಾಕ್ತೀವೋ ಅಷ್ಟು ಕಪ್ಪನ್ನು ನೀರು ಹಾಕಬೇಕು. ಆಗ ಉದ್ರ ಬರುತ್ತೆ. ಕೆಲವೊಬ್ಬರಿಗೆ ಉದ್ರ ಇಷ್ಟ, ಕೆಲವೊಬ್ಬರಿಗೆ ಗಟ್ಟಿ ಇಷ್ಟ, ಇನ್ನು ಕೆಲವೊಬ್ಬರಿಗೆ ಫುಲ್ ತೇಲಾಡ್ತಾ ಇರಬೇಕು, ತೆಳ್ಳಗೆ ಆ ಥರ ತೇಲಾಡ್ತಾ ಇರಬೇಕು, ಆ ಥರ ಇಷ್ಟ. ನನಗೆ ಸ್ವಲ್ಪ ತೇಲಾಡೋದು ತೆಳ್ಳಗೆ ಇಷ್ಟ ಆಗುತ್ತೆ. ನಂತರ ಕುದಿದ ನಂತರ ಏನು ಮಾಡಬೇಕಂದ್ರೆ ನೋಡಿ ಚೆನ್ನಾಗಿ ಕುದೀತಾ ಇದೆ, ಈ ಥರ ಕುದಿ ಬರಬೇಕು. ಆವಾಗ ಎಲ್ಲ ತರಕಾರಿಗಳು ಅದರಲ್ಲಿರ್ತಕ್ಕಂತಹದ್ದು ಬೆಂದಿದೆ ಅಂತ ಅರ್ಥ. ಇದು ಬೆಂದ ನಂತರ ನಾವು ಇರ್ತಕ್ಕಂತಹ ರವೆಯನ್ನು ಹಾಕ್ತೇವೆ. ನಿಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟು ಚಿರೋಟಿ ರವೆ ಸಿಗುತ್ತೆ, ಕೆಲವೊಂದು ಸಿಗಲ್ಲ, ಕೆಲವೊಂದು ರವೆಗಳು ಸಿಗಲ್ಲ. ನಾವು ಆಲ್ಮೋಸ್ಟ್ ಕೆಲವೊಮ್ಮೆ ಊರಿಂದ ತರ್ತೇನೆ, ಕೆಲವೊಮ್ಮೆ ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ತೇನೆ. ಕೆಲವೊಬ್ಬರು ಅಕ್ಕಿಯಲ್ಲಿ ಹಾಕಿಸ್ಬಿಟ್ಟು ಅಕ್ಕಿದಲ್ಲಿ ಉಪ್ಪಿಟ್ಟು ಮಾಡ್ತಾರೆ, ಅಕ್ಕಿ ಉಪ್ಪಿಟ್ಟು, ಅದು ಥರ ಟೇಸ್ಟ್ ಇರುತ್ತೆ. ಇದು ಅಂಗಡಿಯಲ್ಲಿ ತಂದಿರ್ತಕ್ಕಂತಹ ರವೆ, ಸೊ ಅದರಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಟೇಸ್ಟ್ ಬರುತ್ತೆ. ನನಗಂತೂ ಇಷ್ಟ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ದಿನ ಅದನ್ನೇ ತಿಂದು ಬೋರ್ ಆದಾಗ ಯಾವಾಗಾರ ಅಪರೂಪಕ್ಕೆ ಈ ಥರ ಮಾಡಿಕೊಂಡು ತಿನ್ನಬೇಕು, ಆವಾಗ ಟೇಸ್ಟ್ ಆಗುತ್ತೆ. ನೋಡಿ ಉಪ್ಪಿಟ್ಟು ಆಲ್ರೆಡಿ ಬೆಂದಿದೆ. ಉಪ್ಪಿಟ್ಟು ತುಂಬ ಈಸಿ. ನಾನು ಆಲ್ಮೋಸ್ಟ್ ಉಪ್ಪಿಟ್ಟು ಮಾಡೋದು ಕಡಿಮೆ, ಜಾಸ್ತಿ ಮಾಡಲ್ಲ ಉಪ್ಪಿಟ್ಟು. ನಾವು ತಿನ್ನಲ್ಲ ಅಲ್ವಾ, ಅಪರೂಪಕ್ಕೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಉಪ್ಪಿಟ್ಟನ್ನು ಅಪರೂಪಕ್ಕೆ ಮಾಡಿಕೊಂಡು ತಿಂತೇವೆ. ಸಖತ್ ಟೇಸ್ಟ್ ಬರುತ್ತೆ. ಬನ್ನಿ ತಿಂದ್ಕೊಳ್ಳಿ, ಹೊಂದ್ಕೊಳ್ಳಿ. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಮಾಡ್ಬೋದು. ಇಷ್ಟ ಆದರೆ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬಿಟ್ಟಾಕಿ, ಯುವರ್ ಚಾಯ್ಸ್. ಲೈಕ್ ಯಾಕೋ ಜಾಸ್ತಿ ಬರ್ತಾ ಇಲ್ಲ, ನೋಡಿ ಸಾಧ್ಯ ಆದರೆ ನಿಮ್ಮ ಕೈ ತೊಂದರೆ ಇಲ್ಲ ಅಂದರೆ ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ ಮಾವಿನಕಾಯಿ ಮತ್ತು ಎಲ್ಲ ಒಂದೇ ವ್ಲಾಗಲ್ಲಿ ಎಲ್ಲದ ವಿಡಿಯೋನ ತೋರಿಸಿದ್ದೇನೆ ನಿಮಗೆ. ಸೊ ನನ್ನ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.